ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಟೊಟೊ ಸಿಹಿಗೆಣಸಲ್ಲಿ ಒಂದು ಕ್ರಿಸ್ಪಿಯಾಗಿರೋಂಥ ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ತೋರಿಸ್ತಿದ್ದೀನಿ ನೋಡಿ. ಅದಕ್ಕೆ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದನ್ನು, ಸಿಹಿಗೆಣಸನ್ನ, ಸ್ವೀಟ್ ಪೊಟೊಟೊನ ಅದನ್ನು ತೊಗೊಂಡಿದ್ದೀನಿ. ಒಂದು 3 ಪೀಸ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಚಾಟ್ ಮಸಾಲ, ಆರಿಗನೋ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು, ಒಂದು 4 ಪೀಸ್ ಬ್ರೆಡ್ಡು, ಉಪ್ಪು, ಇದಿಷ್ಟು ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಬೇಕಾದರೆ ನೀವು ಆಲೂಗೆಡ್ಡೆಲಿ ಸಹಿತ ಮಾಡ್ಕೊಳ್ಬೋದು, ಮರ್ಗೆಣ್ಸಲ್ಲಿ ಮಾಡ್ಕೊಬೋದು, ಸೇಮ್ ಮೆಥಡಲ್ಲಿ ಮಾಡ್ಕೊಬೋದು. ಫಸ್ಟು ಸಿಪ್ಪೆ ತೆಗೆದು ಸ್ವೀಟ್ ಪೊಟೊಟೊನ, ಸಿಹಿಗೆಣಸನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಇವೆರಡನ್ನು ಈಗ ಕಲಿಸ್ಕೊಳ್ಳೋಣ, ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನೀರು ಗೀರು ಏನೂ ಹಾಕಲ್ಲ, ಅದು ಹಾಗೆ ಕಲಿಸ್ಕೊಳ್ಳೋದು. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರಬೇಕು. ಆಮೇಲೆ ಚಾಟ್ ಮಸಾಲ, ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ, ಆಮೇಲೆ ಕಾರ್ನ್ಫ್ಲೋರ್ 1-2 ಸ್ಪೂನು, ಆಮೇಲೆ ಇದು ಎಂಥದ್ದು ಚಿಲ್ಲಿ ಫ್ಲೇಕ್ಸ್, ಆರಿಗನೋ, ಉಪ್ಪು, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಬರಬೇಕದು. ಗಟ್ಟಿಯಾಗಿದ್ದರೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ನೀರಿನಂಗಾದರೆ ಕ್ರಿಸ್ಪಾಗಿ ಬರೋಲ್ಲ. ಈಗ ಅದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹರ್ಕೊಂಡಿದ್ದೀನಿ. ಇವಾಗ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನು ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮಾಡಿಕೊಂಡು ಅದನ್ನು ಡೀಪ್ ಫ್ರೈಯಾರ ಮಾಡ್ಬೋದು, ಇಲ್ಲ ಶಾಲೋ ಫ್ರೈಯಾರ ಮಾಡ್ಬೋದು. ನೋಡಿ, ನಾನು ಕಲಸಿಟ್ಕೊಂಡಿರೋ ಹಿಟ್ಟಲ್ಲಿ ಇಷ್ಟು ಪೀಸಸ್ಗಳು ಹಾಕಿದೆ. ಇನ್ನೂ ಅಗಲವಾಗಾರ ಮಾಡ್ಕೋಬೋದು, ಏನಾರು ಮಾಡ್ಕೊಬೋದು. ನಾನು ಇಷ್ಟು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಿದ ಮೇಲೆ ಇವಾಗ ಅದನ್ನು ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋ ಹಾಗೆ ಕರ್ಕೊಳ್ಳೋಣ. ಫಸ್ಟು ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಾಗಿ ಕರ್ಕೊಳ್ಳೋಣ. ಅದು ಇದನ್ನು ನೀವು ಬೇಕಾದ್ರೆ ಆಲೂಗೆಡ್ಡೆ ಎಲ್ಲರೂ ಮಾಡ್ಬೋದು, ಮರ್ಗೆಣ್ಸು ಹಾಕ್ಬಿಟ್ಟಾರು ಮಾಡ್ಬೋದು, ಸ್ವೀಟ್ ಪೊಟೊಟೊಲ್ಲೂ ಮಾಡ್ಬೋದು. ಕೆಲವರು ಇದಕ್ಕೆ ರವೆನೂ ಮಿಕ್ಸ್ ಮಾಡ್ಕೊಳ್ತಾರೆ. ನಾನು ರವೆಗೆ ಏನೂ ಹಾಕಲ್ಲ, ಹೀಗೇ ಕ್ರಿಸ್ಪಾಗಿ ಬರುತ್ತದು. ನಿಮಗೆ ಖಾರ ಮತ್ತು ಇನ್ನೇನಾರ ಆ್ಯಡ್ ಮಾಡ್ಬೋದು ಅಂದರೆ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾ ಹೇಳಿ ಸಾಮಾನ್ಯ ಹಾಕಬೇಕು ಅಂತೇನಿಲ್ಲ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಾದ್ರೆ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ. ಇನ್ನೂ ಅಗಲವಾಗಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಕ್ರಿಸ್ಪಾಗಿ ಬರುತ್ತೆ, ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆಯಿತು, ಎಲ್ಲ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಅದು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೊಮೊಟೊ ಸಾಸ್ ಜೊತೆ. ನೋಡಿ ಈಗ ನೋಡಿ ಎಷ್ಟು ಇದಾಗಿದೆ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅದು ಸೂಪರಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸಿಹಿ ಬ್ರೆಡ್ ಹಾಕಿ, ಉಪ್ಪಿನ ಬ್ರೆಡ್ ಹಾಕ್ಬೇಡಿ, ಸಿಹಿ ಬ್ರೆಡ್ ಹಾಕ್ಕೊಳ್ಳಿ. ಸಿಹಿ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಖಾರ, ಉಪ್ಪು, ಸಿಹಿ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಸೂಪರಾಗಿ ಬಂದಿದೆ, ಟೇಸ್ಟ್ ಸೂಪರಾಗಿ ಬಂದಿದೆ. ಇದೆಷ್ಟು ಕ್ರಿಸ್ಪಾಗಿ ಬಂದಿದೆ ಅನ್ನೋದು ತೋರಿಸ್ತೀನಿ ನೋಡಿ. ನೋಡಿ ಹಿಂಗೆ ಎತ್ತಾಕ್ರೆ ನೋಡಿ, ಹೆಂಗೆ ಟಗಳ್ಳಂತ ಸೌಂಡ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.